ನಮಸ್ಕಾರ ವಿದ್ಯಾರ್ಥಿಗಳೇ. SSLC ಮತ್ತು PUCಯಲ್ಲಿ ಫೇಲ್ ಆದರೂ ದಾಖಲಾತಿ. ಸೊ ಹೀಗಂದ್ರೆ ಏನು ಅಂತ ಇದು ಒಂದು ಆರ್ಟಿಕಲ್ಸ್ ಬಂದಿರುವಂಥದ್ದು. ಒಂದು 24ನೇ ತಾರೀಕಿಗೆ ನ್ಯೂಸ್ ಪೇಪರಲ್ಲಿ ಬಂದಿರುವಂಥ ಒಂದು ಆರ್ಟಿಕಲ್. ಇಲ್ಲೇನೆಂದರೆ ಅನುತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಅವಕಾಶ, ಇದೇ ಮೊದಲ ಬಾರಿ ಹೊಸ ಪ್ರಯತ್ನ ಮಾಡ್ತಾ ಇದ್ದಾರೆ. ಏನಿದು ಮಾಹಿತಿ ಅಂತಂದರೆ, ಮೊದಲು ಏನಾಗ್ತಾ ಇತ್ತು, ವಿದ್ಯಾರ್ಥಿಗಳು SSLCಯಲ್ಲಿ ಸಬ್ಜೆಕ್ಟ್ ಬ್ಯಾಕ್ ಉಳ್ಕೊಂಡ್ರೆ ಅವರುಗಳು 1 ವರ್ಷ ತನಕ ವೇಟ್ ಮಾಡಬೇಕಾಗ್ತು. ಆ 1 ವರ್ಷದಲ್ಲಿ ಏನು ಮಾಡ್ತಾಯಿದ್ರು, ಅವರು ಡೈವರ್ಟ್ ಆಗಿ ಮತ್ತೆ ಎಕ್ಸಾಮನ್ನೇ ಕಟ್ತಾ ಇರಲಿಲ್ಲ. ಡ್ರಾಪ್ಔಟ್ ಮಾಡಿ ಕೆಲಸಗಳಿಗೆ, ಗ್ಯಾರೇಜ್ಗಳಿಗೆ, ಹೊಲ ಮನೆ ಕೆಲಸಕ್ಕೆ ಅದಕ್ಕೆ ಇದಕ್ಕೆ ಅಂತ ಹೋಗಿಬಿಡ್ತಾಯಿದ್ರು. ಮತ್ತು ಅವರು SSLCಯಲ್ಲಿ ಏನು ಮಾಡ್ತಾ ಇರಲಿಲ್ಲ, ಟ್ರೈ ಮಾಡ್ತಾ ಇರಲಿಲ್ಲ. 1 ವರ್ಷ ತನಕ ಅವ್ರು ಏನಾಗ್ಬಿಡ್ತಿತ್ತು, ಚೇಂಜ್ ಆಗಿಬಿಡ್ತಿತ್ತು ಮನಸ್ಸು. ಸೊ ಅದೇ ಒಂದು ಕಾನ್ಸೆಪ್ಟನ್ನು ಇದು ಮನಸ್ಸಲ್ಲಿ ಇಟ್ಕೊಂಡು SSLCಯ ದ್ವಿತೀಯ PUC ಪ್ರತಿ ವರ್ಷ ಕನಿಷ್ಠ 1 ಲಕ್ಷ ವಿದ್ಯಾರ್ಥಿಗಳು ಅನುತ್ತೀರ್ಣರಾಗ್ತಾರೆ. 1 ಲಕ್ಷ ಅನುತ್ತೀರ್ಣರಾಗ್ತಾರೆ. ಅಂಥವರು ಬಹುತೇಕ ಶಿಕ್ಷಣ ಮೊಟಕುಗೊಳಿಸುತ್ತಾರೆ. ಅಂಥ ವಿದ್ಯಾರ್ಥಿಗಳಿಗೆ ಡ್ರಾಪ್ಔಟ್ ಮಾಡಬಾರ್ದು ಎಂಬ ಉದ್ದೇಶದಿಂದ ಮರು ದಾಖಲಾತಿ ಅವಕಾಶ ಕಲ್ಪಿಸಲಾಗಿದೆ. ರಿತೇಶ್ ಕುಮಾರ್ ಸಿಂಗ್, ಪ್ರಧಾನ ಕಾರ್ಯದರ್ಶಿ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ. ಇವರೇನು ಹೇಳ್ತಾ ಇದ್ದಾರೆ ಅಂತಂದರೆ, 1 ಲಕ್ಷಕ್ಕಿಂತ ವಿದ್ಯಾರ್ಥಿಗಳು ಏನು ಮಾಡ್ತಾಯಿದ್ರು, ಫೇಲ್ ಆದವರು ವಾಪಸ್ ಎಜುಕೇಷನ್ ಮಾಡ್ತಾ ಇರಲಿಲ್ಲ, ಸಬ್ಜೆಕ್ಟ್ ಕಟ್ತಾ ಇರಲಿಲ್ಲ. ಅಂಥವ್ರಿಗೆ ಏನು ಮಾಡ್ತಿದ್ದಾರೆ ಅಂದರೆ, 1 ಸಬ್ಜೆಕ್ಟು 2 ಸಬ್ಜೆಕ್ಟು ಫೇಲ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ ಮತ್ತೆ ಅವ್ರು ಏನು ಮಾಡ್ಬೋದು, ಸ್ಕೂಲ್ಗಳಿಗೆ ಹೋಗ್ಬೋದು. ಮತ್ತೇನು ಮಾಡ್ಬೋದು, SSLC ಮತ್ತು PUCಗೆ ಹೋಗಿ ಏನು ಮಾಡ್ಬೋದು, ಅವರು ಕ್ಲಾಸಸ್ಸನ್ನು ಅಟೆಂಡ್ ಮಾಡಬಹುದು. ಸೊ ಇದೇ ವರ್ಷ ಈ ಒಂದು ನಿಯಮಗಳನ್ನು ತೊಗೊಂಬಂದಿದ್ದಾರೆ. ಇದು ಒಂದು ಹೊಸ ಪ್ರಯತ್ನ ಅಂತ ಹೇಳ್ತಾ ಇದ್ದಾರೆ ಇವರು. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಅವ್ರುಗಳಿಗೆ ಏನಂತಂದರೆ, 1 ಸಬ್ಜೆಕ್ಟು 2 ಸಬ್ಜೆಕ್ಟ್ ಫೇಲ್ ಆದರೂ ಕೂಡ ಅವರಿಗೆ ಅಡ್ಮಿಷನ್ ತೊಗೋಬೇಕು. ಸ್ಕೂಲ್ಗಳಲ್ಲಿ ಅವ್ರುಗಳಿಗೆ ಕ್ಲಾಸಸ್ಗಳಿಗೆ ಅಟೆಂಡ್ ಮಾಡಿಸ್ಬೇಕು. ಅವರು ರೆಗ್ಯುಲರ್ ಆಗಿ ವಿದ್ಯಾರ್ಥಿಗಳ ಜೊತೆಗೆ ಬಂದು ಕ್ಲಾಸ್ಗಳನ್ನು ಕೂತ್ಕೋಬೋದು, ಹೌದಾ ಅಂತ ಹೇಳ್ತಾ ಇದ್ದಾರೆ. ಇದು SSLC ಮತ್ತು PUCಯಲ್ಲಿ ಫೇಲ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ ಇದೊಂದು ಏನಂತಂದರೆ, ಡ್ರಾಪ್ಔಟ್ ಮಾಡದೇ ಇರುವಂಥ ಮಾಡಬಾರ್ದು ಅನ್ನುವ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇವ್ರು ಮಾಡ್ತಾ ಇರುವಂಥದ್ದು. ಇದು ವಿದ್ಯಾರ್ಥಿಗಳಿಗೆ ಅನುಕೂಲ ಕೂಡ ಅನ್ಕೋಬೋದು, ಅಥವಾ ವಿದ್ಯಾರ್ಥಿಗಳಿಗೆ ಇದು 1 ವರ್ಷ ತನಕನೂ ಸ್ಟಡಿ ಮಾಡಿ ಮತ್ತೊಂದು ಸಲ ಓದಬೇಕಲ್ಲ ಕೂಡ ಅಂತ ಹೇಳ್ಬೋದು. ಬಟ್ ವಾಟ್ ಎವರ್, ಇದೊಂದು ಇಲಾಖೆಯಿಂದ ಹೊಸ ಪ್ರಯತ್ನ ಅಂತ ಹೇಳ್ಬೋದು.